ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಏನು ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸಿ.ಟಿ. ರವಿಯವರು ಮತ್ತು ಎನ್. ಮಹೇಶ್ ಅವರು ಒಳಗೊಂಡಂತೆ ಮಹೇಶ್ ತೆಂಗಿನಕಾಯಿ 3 ಸದಸ್ಯರ ತಂಡದ ವರದಿಯನ್ನು ಅಧಿಕೃತವಾಗಿ ಸನ್ಮಾನ್ಯ ಸಿ.ಟಿ. ರವಿಯವರು ಮತ್ತು ಎನ್. ಮಹೇಶ್ ಅವರು ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿ ಈ ಕುರಿತು ಸಮಗ್ರವಾದ ವರದಿಯನ್ನು ಪಕ್ಷದ ಇಂಟರ್ನಲ್ ರಿಪೋರ್ಟನ್ನು ರಾಜ್ಯಾಧ್ಯಕ್ಷರಿಗೆ ತಲುಪಿಸಿದ್ದಾರೆ. ಮುಂದುವರೆದು ಈ ವರದಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂಥ ಕೆಲಸವನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಘಟಕದಿಂದ ಮಾಡುವಂಥ ಕೆಲಸ ಆಗುತ್ತೆ. ಈ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸೂಚನೆ ಇದ್ದಿದ್ದರಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ವರದಿಯಲ್ಲಿ ಉಲ್ಲೇಖ ಆಗಿತ್ತು ಸದ್ಯದ ಮಟ್ಟಿಗೆ ಮೇಲ್ನೋಟಿಗೆ? ನೋಡಿ, ಇದು ಇಂಟರ್ನಲ್ ಒಂದು ಆಂತರಿಕವಾದಂಥ ವರದಿ. ಈ ವರದಿ ಪಕ್ಷದ ಚೌಕಟ್ಟಿನಲ್ಲಿರುತ್ತೋ ಹೊರತು ಬಹಿರಂಗಪಡಿಸುವಂಥ ವರದಿ ಅಲ್ಲ. ಇದ್ರ ಬಗ್ಗೆ ರಾಷ್ಟ್ರೀಯ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಿಳಿಸುವಂಥದ್ದಾಗುತ್ತೆ. ಹಿಂದೆ ಕುಮಾರಸ್ವಾಮಿ ಅವರು ಹೇಳಿದ್ರು ಬರೀ 4 ಮಾತ್ರ ನಮ್ಮ ಕಡೆಯಿಂದ ಆಗಿರೋದು ಅಂತ. ಈ ವರದಿಯಿಂದ ಬಹಿರಂಗವಾಗಿರ್ತಕ್ಕಂಥದ್ದು JDS ಇಂದ 8, ನಮ್ಮಿಂದ 4 ಅಂತ. ಅಲ್ಲ, ಇದು ಆಂತರಿಕ ವರದಿ ಅಂದಮೇಲೆ 8-4 ಪ್ರಶ್ನೆನೇ ಬರೋದಿಲ್ಲ. ಯಾರು ಕೂಡ ಊಹೆ ಮಾಡಿ ವೈಯಕ್ತಿಕ ಚರ್ಚೆಗಳಿಗೆ ಹೋಗೋದು ಅನಾವಶ್ಯಕ. ಏನು ವಿಚಾರ ಬಂದಿದೆ ಇದು ಆಂತರಿಕ ವರದಿ ಆಗಿರೋದ್ರಿಂದ ಆಂತರಿಕವಾಗಿ ರಾಷ್ಟ್ರೀಯ ನಾಯಕರಿಗೆ ಏನು ವಿಚಾರ ತಲುಪಬೇಕು ಅಷ್ಟು ವಿಚಾರ ತಲುಪುವಂಥದ್ದಾಗುತ್ತೆ. ವರದಿಯಲ್ಲಿ ಏನಿದೆ ಕುಮಾರಸ್ವಾಮಿ ಅವರು ಎಚ್ಚರಿಕೆ ವೇಟ್ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ನಿಲುವು. ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಯಾರಿಗೆ ಒಕ್ಕೆ ಇರುತ್ತೆ ಅಂದರೆ ಬಹುತ ಪಾಲು ರೈತರಿಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋಂಥದ್ದು ರೈತರ ಪರವಾದಂಥ ನಿಲುವು ಭಾರತೀಯ ಜನತಾ ಪಾರ್ಟಿ. ಅದರಲ್ಲಿ ಯಾವುದೇ ಕೂಡ ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯ ಪಕ್ಷವಾಗಿ JDS ಕೂಡ ತನ್ನ ಹೋರಾಟವನ್ನು ಮಾಡ್ತಿದೆ. ಅದರಲ್ಲಿ ಯಾವುದೇ ಬೇರೆ ರೀತಿ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ಇವರಿಬ್ಬರು ಚರ್ಚೆ ಪಂಥಾವನ ವಿಚಾರ ಎಷ್ಟು ಮಟ್ಟಿಗೆ ಸಮಸ್ಯೆ ಬಗೆಹರಿಸುತ್ತೆ ಅಥವಾ JDS ವಕ್ತಾರರಿಗೆ ನೀವು ಪ್ರಶ್ನೆ ಮಾಡಬೇಕು, ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ರೈತರ ಪರ ಇದೆ, ಅಷ್ಟನ್ನು ಮಾತ್ರ ಹೇಳ್ಬೇಕು. ಯಾಕೆ ಹೋರಾಟ ಮಾಡ್ತಿಲ್ಲ ರೈತರ ಪರ ಇದ್ಮೇಲೆ? ಯಾಕೆ JDS ನವರಿಗೆ ಈಗ ಅವಕಾಶ ಬಿಟ್ಕೊಟ್ಟಿದ್ದೀರಾ ಅಂತ? ಭಾರತೀಯ ಜನತಾ ಪಾರ್ಟಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಮತ್ತೆ ಬೆಂಬಲವನ್ನು ಸೂಚಿಸಿದೆ. ಹೋರಾಟ ಮಾಡಬೇಕಾದ್ರೆ ಅಂತಿಮವಾದ ಗುರಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಹೊರತು ರಾಜಕೀಯ ಪಾಯಿಂಟ್ಸ್ ಅನ್ನು ಸ್ಕೋರ್ ಮಾಡೋದಕ್ಕಲ್ಲ. ನಾವು ರೈತರ ಪರ ಇದ್ದೀವಿ ಅಂತ ಹೇಳಿದ ಮೇಲೆ ಪಕ್ಷಾತೀತವಾಗಿ ಅಲ್ಲಿ ಹೋರಾಟ ನಡೀತಿರೋಂಥದ್ದು, ಆ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಅಲ್ಲಿ ರೈತರು ಅಂತೇಳಿ ಬರ್ತಾ ಇರೋದು ಜನತಾದಳದ ಕಾರ್ಯಕರ್ತರು, BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಚರ್ಚೆ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಗೆ ಆಸ್ಪದ ಇಲ್ಲ. ಅಲ್ಲಿರೋಂಥದ್ದು ರೈತರು, JDS ಅವರು ಅಲ್ಲ, BJP ಅವರು ಅಲ್ಲ, ಕಾಂಗ್ರೆಸ್ ಅವರು ಅಲ್ಲ. ಹಾಗಾಗಿ ನಮ್ಮ ನಿಲುವು ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ರೈತರ ನಿರ್ಧಾರಕ್ಕೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀವಿ. ಮುಂದೆನೂ ಕೂಡ ಮಾಡುವಂಥ ಕೆಲಸ ಆಗುತ್ತೆ. ಇರೋಂಥ ವರದಿಯಲ್ಲಿ ಏನಿರುತ್ತೆ ಅನ್ನೋಂಥದ್ದು ಪ್ರೀತಮ್ ಗೌಡಂಗೂ ಸಹ ಗೊತ್ತಿರಲ್ಲ. ಆಂತರಿಕ ವರದಿ ಅಂತೇಳಿ ಹೇಳಿದ ಮೇಲೆ ಏನಿರುತ್ತೆ ಅದರ ವಿಚಾರವನ್ನು ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂಥದ್ದಾಗುತ್ತೆ ಹೊರತು ಇದನ್ನು ಆದಿ ಬೀದಿಲಿ ಕೂತು ನಾವು ಚರ್ಚೆ ಮಾಡೋವಂಥ ವಿಚಾರ ಅಲ್ಲ. ಪಕ್ಷದ ಆಂತರಿಕ ವಿಚಾರ. ಆಂತರಿಕ ವಿಚಾರವನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ಬಗೆಹರಿಸಬೇಕು ಅನ್ನೋಂಥದ್ದನ್ನು ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ರಾಜ್ಯ ಘಟಕ ಮಾಡುತ್ತೆ.